ರಾಜ್ಯದ ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆಯನ್ನು ಬಿಬಿಎಂಪಿ ಅಧಿಕಾರಿಗಳಿಂದ ಬೀದಿ ಬದಿ ವ್ಯಾಪಾರಿಗಳ ಎತ್ತಂಗಡಿ ಕಾರ್ಯ ನಡೀತಾ ಇದೆ. ಇನ್ನು ವಿಜಯನಗರದ ಪಾಲಿಕೆ ಬಜಾರ್ ಮುಂಭಾಗದಲ್ಲಿ ಇದ್ದ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಈಗ ಸಮರ ಸಾರಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಹೂವು ಹಣ್ಣು ತರಕಾರಿ ಬಟ್ಟೆ ವ್ಯಾಪಾರ ಮಾಡುತ್ತಿದ್ದ ಬೀದಿ ಬದಿ ವ್ಯಾಪಾರಸ್ಥರೇನಿದೆ ಅವ್ರನ್ನ ಖಾಲಿ ಮಾಡಿಸೋಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಸುಮಾರು 40 ವರ್ಷದಿಂದ ನಾವಿಲ್ಲಿ ವ್ಯಾಪಾರ ಮಾಡ್ತಾಯಿದ್ದೀವಿ, ಈಗ ಅಲ್ಲಿಯೇ ಜೀವನ ನಿರ್ವಹಣೆ ಮಾಡ್ತಾಯಿದ್ದೀವಿ, ತಾವೀಗ ಏಕಾಏಕಿ ಬಂದು ಹೀಗೆ ಮಾಡ್ತಿರೋದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ಅವರ ಒಂದು ಆಕ್ರೋಶ ಆಗಿದೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಅದಕ್ಕೆ ಏನಪ್ಪ ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ, ಈಗೇನು ಪಾಲಿಕೆ ಬಜಾರನ್ನು ಮಾಡಲಾಗಿದೆ ಅಲ್ಲಿ ತಾವು ವ್ಯಾಪಾರ ವಹಿವಾಟು ಮಾಡ್ಕೋಬೋದು, ಅಲ್ಲಿ ವ್ಯಾಪಾರ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಈ ಹಿಂದೆಯೇ ಬಿಬಿಎಂಪಿಯಿಂದ ಕೂಡ ಇವರು ಬೀದಿ ಬದಿ ವ್ಯಾಪಾರ ಮಾಡಲಿಕ್ಕೆ ಗುರುತಿನ ಚೀಟಿಯನ್ನು ಕೂಡ ಪಡ್ಕೊಂಡಿದ್ರು. ಹೀಗಿದ್ರೂ ಕೂಡ ಅವರು ಬಂದೀಗ ಖಾಲಿ ಮಾಡಿ ಅಂತ ಏಕಾಏಕಿ ಖಾಲಿ ಮಾಡಿಸ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಒಂದಷ್ಟು ಬೇಸರವನ್ನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಹಿಂದೆ ಬೀದಿ ಬದಿ ವ್ಯಾಪಾರಿಗಳು ವಿಜಯನಗರದ ಒಂದು ರಸ್ತೆ ಬದಿಯಲ್ಲಿರ್ತಕ್ಕಂಥ ಒಂದಿದೆ ಪೊಲೀಸ್ ಸ್ಟೇಷನ್ ರೋಡ್ ಅಥವಾ ಮೆಟ್ರೋ ಸ್ಟೇಷನ್ ರೋಡ್ ಏನಿದೆ, ಅಲ್ಲಿ ಸುಮಾರು 130 ಬೀದಿ ಬದಿ ವ್ಯಾಪಾರಿಗಳಿದ್ದರು. ಆದರೆ ಈಗ ಪಾಲಿಕೆ ಬಜಾರ್ನಲ್ಲಿ ಕೇವಲ 49 ಅಂಗಡಿಗಳನ್ನೇ ಮಾತ್ರ ಕಟ್ಟಲಾಗಿದೆ. ಸೊ ಹಾಗಾಗಿ ನಾವೆಲ್ಲಿ ವ್ಯಾಪಾರ ಮಾಡೋದು? ಈಗ 130 ಅಂಗಡಿಗಳಿಗೆ ನೀವೇ ಬಿಬಿಎಂಪಿಯಿಂದ ಗುರುತು ಚೀಟಿಯನ್ನು ಕೊಟ್ಟಿದ್ರಿ ಈ ಹಿಂದೆ. ಆದರೆ ಪಾಲಿಕೆ ಬಜಾರ್ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಅಂತ ಏನು ಹೊಸದಾಗಿ ವಿಜಯನಗರ ಮೆಟ್ರೋ ಸ್ಟೇಷನ್ ಬಳಿ ಓಪನ್ ಮಾಡಿದ್ದೀರಾ, ಅಲ್ಲಿ 49 ಅಂಗಡಿಗಳು ಮಾತ್ರ ಇದ್ದಾವೆ. ಉಳಿದಂತೆ ನಾವೇನು ಮಾಡೋದು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಈಗ ಅಧಿಕಾರಿಗಳ ಮುಂದೆ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು.